ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಬನ್ನಿ, ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು Jan 3rd. ನಿನ್ನೆ ವಿಡಿಯೋ ನೀವು ನೋಡಿದ್ರೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನಾವು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ Jan 1st ಹೋಗ್ಬಿಟ್ಟು ಸ್ಪೆಕ್ಸ್ನ ಚೆಕಪ್ ಮಾಡಿಸಿ ಒಂದು ಆರ್ಡರ್ ಮಾಡಿ ಬಂದಿದ್ವಿ. ಅದನ್ನು ಪಿಕಪ್ ಮಾಡ್ಕೋಬೇಕಿತ್ತು. ಅದ್ರ ಜೊತೆಯಲ್ಲಿ ಒಂದೆರಡು ಐಟಮ್ಸ್ ಕೂಡ ತೊಗೋಬೇಕಿತ್ತು. ಐಕ್ಯಾಗೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಆ್ಯಂಡ್ ನಾನು ಈ ಡುವೆನ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಇದ್ರದ್ದು ಒಳಗಡೆದು ಮತ್ತು ಇದೆರಡು ಸೇರಿ ನಾನು ತೂಕ ಹಾಕಿದಾಗ ಅರೌಂಡ್ 5 kg ಬರ್ತಾ ಇತ್ತು. ಆ್ಯಕ್ಚುಲಿ ನಿನ್ನೆ ಏನಾಯಿತು ಅಂದರೆ, ನಾನು ಮಲ್ಕೊಂಡಾಗ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ನಾರ್ಮಲ್ ಆಗಿ ಇದು ತುಂಬ ಸೆಕೆ ಆಗಿಬಿಡುತ್ತೆ ಚಳಿ ಇತ್ತು ಅಂದರೆ. ಅದೇನಕ್ಕೂ ಗೊತ್ತಿಲ್ಲ, ನನಗೆ ಚಳಿ ಆಗ್ತಾ ಇತ್ತು. ಹಾಗಾಗಿ ಇದನ್ನೇ ಎತ್ಕೊಂಡು ಹೋಗೋದಾ ಅಥವಾ ಇಲ್ಲಿ ನಾರ್ಮಲ್ ಆಗಿ ನಮ್ಮ ಇವೆಲ್ಲ ಯೂಸ್ ಮಾಡ್ತೀವಲ್ಲ, ಕಂಬಲ್ಸ್, ರಗ್ ಅಂತೀವಲ್ಲ, ಆ ಥರದ್ದು ಎತ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಅದನ್ನು ಒಂದು ನೋಡೋಣ, ಐಕ್ಯದಲ್ಲಿ ಏನಾದ್ರು ಚೆನ್ನಾಗಿ ಸಿಕ್ಕರೆ ಅದನ್ನೊಂದು ಬೈ ಮಾಡೋಣ. ಆ್ಯಂಡ್ ಒಂದೆರಡು ಪಾತ್ರೆನೂ ತೊಗೋಬೇಕಿತ್ತು. ಅದನ್ನು ತೊಗೊಂಡು ತಂಗಿ ಮನೆಗೆ ಹೋಗೋಣ. ಪಾಪ ನೆನ್ನೆ ನಾನು ಕೇಳಿದ್ಲೆ ಏನೋ ಬೇಕಾ, ಏನೋ ಹೆಲ್ಪ್ ಬೇಕಾ ಅಂತಂದರೆ, ಗ್ಯಾಸ್ ಬೇರೆ ಖಾಲಿ ಹೋಗ್ಬಿಟ್ಟಿದೆ. ಇವಾಗ ಮಧ್ಯಾಹ್ನ ಸಿಹಿ ಊಟ ಮಾಡಿಸೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತು. ಏನಕ್ಕೆ ಅಂದರೆ ಟೊಮೆಟೊ ಗೊಜ್ಜು ಬೇಕು ಅಂತ. ಸೊ ಟೊಮೆಟೊ ಗೊಜ್ಜು ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಪಾಪ ಮಗುನ ಇಟ್ಕೊಂಡು ನಿನ್ನೆ ಸಾಯಂಕಾಲ ಹೇಳಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಮಾಡಿ ನನಗೆ ಬೆಳಗ್ಗೆ ಕಾಲ್ ಮಾಡಿದ್ಲು. ಸೊ ಅದನ್ನು ಕೂಡ ಹೋಗ್ಬಿಟ್ಟು ಅವಳ ಮನೆಗೆ ಹೋಗಿ ಪಿಕ್ ಮಾಡ್ಕೊಂಡು ಬರೋಣ. ಓಕೆ, ಸಿಕ್ಕಾಪಟ್ಟೆ ಕೆಲಸ ಇದೆ, ತಲೆನೇ ಓಡ್ತಾ ಇಲ್ಲ. ಏನು ಮಾಡಬೇಕು ಅಂತಲೂ ತಲೆ ಓಡ್ತಾ ಇಲ್ಲ. ಹಾಯ್. ಸೊ ಬನ್ನಿ ಹೋಗಿ ಬರೋಣ. ಏನಪ್ಪ ಹಾಯ್ ಬೇಡ. ಅಮ್ಮನೂ ರೆಡಿ ಆಗ್ತಾಯಿದ್ರು. ಎಲ್ಲೋದ್ಳು? ಸಿಯೋ ಬಾ ಬೇಗ. ಯಾಕೆ ಏನು ಕೆಲಸನೇ ಮಾಡಿಲ್ಲ ಬೆಳಗ್ಗೆಯಿಂದ? ಅದೇನೋ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಹಾಂ, ಈಗ ಬರ್ತೀಯ ಇಲ್ವಾ ನೀನು? ಬರ್ತೀಯ ಇಲ್ವಾ? ಇವಳಿಗೆ ಅಂದ್ರೆ ಮಾ ಅಂದಂಗೆ ಆಗತ್ತೆ. ಇವಳಿಗೆ ಬರ್ತೀಯ ಇಲ್ಲ ಸಿಹಿ ನೀನು? ಬ್ಯಾಗು, ಹ್ಯಾಂಡ್ ಬ್ಯಾಗು ನಾನು ಎತ್ಕೊಂತೀನಿ ಅಲ್ಲ, ಇವಳಿಗೆ ಬೇಕೆಲ್ಲಾನು. ಹೋಗ್ಬರೋಣವಾ? ಹೋಗೋಣ. ಇನ್ನಿಂತೆ ಹಾಯ್. ಹೇಗಿದ್ದೀರಾ? ನಾನು ಇನ್ನೊಂದ್ಸಲ ಅದಕ್ಕೆ ನಿಂಗೆ ಬ್ಲಾಗಲ್ಲಿ ಕರ್ಕೊಳ್ಳಲ್ಲ. ಹಾಂ, ನಿನ್ನೆ ನಮ್ಮಮ್ಮ ಜೊತೆ ವಿಡಿಯೋ ಮಾಡಿದ್ದಕ್ಕೆ ನಾನು ಕರೆದಿಲ್ಲ, ನನಗೋಸ್ಕರ ವೇಟ್ ಮಾಡಿಲ್ಲ ಅಂತ ಜಗಳ ಆಡಿದೆ. ಇವಾಗೇನು ಹೇಳು? ಸರಿಯಾಗಿ ಮಾತಾಡಲ್ಲ ನೀನು. ಹೋಗ ಕಡೆ ಹೋಗು, ಬಿಡು. ನಾವು ಹೋಗ್ತಾರೆ ಸ್ಕೂಲ್ಗಲ್ಲ. ಬುಕ್ಸ್ ಏನಕ್ಕೆ ತಗೊಂತಿದ್ಯಾ? ನೋ, ಐ ಸೆಡ್ ರೈಟ್. ಆಯ್ತಾ? ನಾವು ಹೋಗ್ತಿರೋದು ಐಕ್ಯಾಗೆ. ಐಕ್ಯದಲ್ಲಿ ಎಲ್ಲಿ ಓದ್ಕೊಂಡು ಕೂತ್ಕೊಂತೀಯ ನೀನು? ನೋಡಿ, ಇಷ್ಟು ಬುಕ್ಸ್ ಎತ್ಕೊಂತಿದ್ದಾಳೆ, ಬುಕ್ಸು, ಬ್ಯಾಗು ಎಲ್ಲ. ನೋಡುಳ್ಳ ಏನು ಮನೇಲಿ ಓದು ಅಂದ್ರೆ ಓದಲ್ಲ, ಬರೆಯಲ್ಲ. ಹಾಂ, ಏಯ್ ನಾಟಕ ಬುರ್ಕಿ ಬಾ. ನಾಟಕ ಬುರ್ಕಿ ಬಾ, ಸರಿ ಬಾ. To the city streets, we began to feel the fire. We rise like ಲೆನ್ಸ್ ಕಾರ್ಡ್ ಹತ್ರ ಬಂದಿದ್ದೀವಿ. ಇಲ್ಲೇ ಕೂತ್ಕೋ, ಓಕೆನಾ? ಮಾ ಜೊತೆ ಕೂತ್ಕೊ, ನಿಮಿಷ ಸೈಡ್ ಬಾ. ಓಕೆ, ಲೆನ್ಸ್ ಕಾರ್ಡ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಮೆಸೇಜ್ ಚೆಕ್ ಮಾಡಿಲ್ಲ ನಾನು. ಮೆಸೇಜ್ ಬಂದಿರುತ್ತೆ ಅಂತ ಹೇಳಿದ್ರು. ಬಂದೇ ಇರೋ 2 minutes ಬಂದಿದೆ. ಮೆಸೇಜ್ ಬರುತ್ತೆ, ಮೆಸೇಜ್ ವೆಲ್ಕಮ್ ಅಂತ ಹೇಳಿದ್ರು. ಹಾಂ, ನಾನು ಮೆಸೇಜೇ ನೋಡಿಲ್ಲ, ಮೆಸೇಜ್ ಬಂದಿದೆಯಾ ಇಲ್ಲ ಅಂತ. ಸರಿ, ಇವಾಗ ನೋಡೋಣ. ಅಕಸ್ಮಾತ್ ಇವತ್ತು ಸಿಗದೆ ಇದ್ರೆ, ನನ್ನ ಮಗಳು ನೋಡಿ ಎಷ್ಟು ತರಲೆ ಇದ್ರೆ, ಮೊಬೈಲ್ ಕೊಡ್ತಿದ್ದಕ್ಕೆ ಹಾರ್ನ್ ಆಗ್ತಿದ್ದಾಳೆ. ನಾವು ವಾಪಸ್ ಬರೋರ್ಗೂ ಹಾರ್ನ್ ಆಗ್ತಿರ್ತಾಳೆ ಕೂಡ್ಸೋದ್ರೆ. ಕೊಡು ಫೋನು. ವಾಟ್ ವಿಲ್ ಯು ಡು ದೇರ್? ಕೊಡಿಲಿ, ಜಲ್ದಿ ಕೊಡ್ತೀನಿ, ಕೊಡು. ಹಾಂ, ಹತ್ತಬಾರಿ ಹೆಣ್ಣು ತಗೋ, ಕೂತ್ಕೋ. ಸೊ ಅಕಸ್ಮಾತ್ 3 ದಿನದಲ್ಲಿ ಬಾಯ್. ಏನು ಹೇಳ್ತಿರ್ತೀನೋ, ಅಕಸ್ಮಾತ್ನಾಗಿ 3 ದಿನದಲ್ಲಿ ಕೊಡದೇ ಇದ್ದರೆ ರೀಫಂಡ್ ಆಗುತ್ತಂತೆ. ರೀಫಂಡ್ ಪ್ಲಸ್ ಫ್ರೀಯಾಗಿ ಗ್ಲಾಸಸ್ ಕೊಡ್ತಾರೆ ಅಂತ ಹೇಳಿದ್ರು. ಸನ್ಗ್ಲಾಸ್ ಅಂತೀನಿ ನಾನು, ಸ್ಪೆಕ್ಸ್ ಕೊಡ್ತಾರೆ ಅಂತ. ಸೊ ಹೋಗ್ಬಿಟ್ಟು ಕೇಳೋಣ. we're gonna be
ಹಳೇದು ಆಲ್ರೆಡಿ ನೋಡಿರ್ತೀರಾ ಅಂದ್ಕೊತೀನಿ. ಅಕಸ್ಮಾತ್ ನೋಡಿಲ್ಲ ಅಂದರೆ ತೋರಿಸ್ತೀನಿ ಆಮೇಲೆ. ಓಕೆ, ಇವಾಗ ಸ್ಪೆಕ್ಸ್ ಕಲೆಕ್ಟ್ ಮಾಡಿಕೊಂಡು ಇದು ನ್ಯೂ ಒನ್ ಅದಕ್ಕೆ. ಓಕೆ, ಸೊ ಇವಾಗ ಇಲ್ಲಿ ಸ್ವಲ್ಪ ಹೊಸದಾಗಿ ಒಂದು ಡಿಮಾರ್ಟ್ ಓಪನ್, ಬಿಕಾಸ್ ಐಸ್ ಅ ಬರ್ನಿಂಗ್ ಅದಕ್ಕೆ ಆಯ್ತಾ. ಹೊಸದಾಗಿ ಡಿಮಾರ್ಟ್ ಓಪನ್ ಆಗಿದೆ, ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡೋಣ. ಅಲ್ಲಿಂದ ಒಂದು ಸ್ವಲ್ಪ ಒಂದು ಐಟಮ್ಸ್ ತಗೋಬೇಕಿತ್ತು ಒಂದಿಷ್ಟು. ಹೀಗೆ ಒಂದಿಷ್ಟು ವಿಡಿಯೋಗಳು, ಒಂದಿಷ್ಟು ಬ್ಲಾಗ್ಸ್ನ ನೋಡ್ಬಿಟ್ಟು ನಾನು ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಏನೇನು ತಗೋಬೇಕು ಏನೇನು ತಗೋಬಾರ್ದು ಅಂತ. ಅದರಲ್ಲಿ ಸ್ಪೆಷಲಿ ಸ್ಪೆಕ್ಸ್ ಬಗ್ಗೆನೂ ಹಾಕಿದ್ರು. ಅಂದರೆ ಇವಾಗ ಅಲ್ಲಿ ಹೋಗಿ ಎಲ್ಲ ಹೊಸದು ತಗೊಳಕ್ಕೆ, ಅಂದರೆ ಅಕಸ್ಮಾತ್ ಟ್ರಾವೆಲ್ ಎಲ್ಲೇನ ಮುರಿದೋಯ್ತು ಅಥವಾ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಚೇಂಜ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ಇಲ್ಲಿ 1000 ರೂಪೀಸಲ್ಲಿ ಸಿಕ್ಕುವಂಥ ವಸ್ತು ಮಿನಿಮಮ್ ಏನಿಲ್ಲ ಅಂದ್ರೂ 5000 to 10,000 ಇದ್ದೇ ಇರುತ್ತೆ ಅಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಬೇಕಾದರೆ ಒನ್ಸ್ ವಿ ಸ್ಟಾರ್ಟ್ ಅರ್ನಿಂಗ್ ಅಂದರೆ ಒನ್ ಮಂತ್ 2 ಮಂತ್ಸ್ ಆದಮೇಲೆ ಡಾಲರ್ಸಲ್ಲಿ ಅರ್ನ್ ಮಾಡಿ ಡಾಲರ್ಸಲ್ಲಿ ಖರ್ಚು ಮಾಡೋಕ್ಕೆ ಬೇಜಾರಾಗಲ್ಲ. ಬಟ್ ಇಲ್ಲಿ ಇಂಡಿಯನ್ ಕರೆನ್ಸಿ ಒಂದು ಸ್ವಲ್ಪ ಇಟ್ಕೊಂಡು ಹೋಗಿರ್ತೀವಿ, ಅದನ್ನು ನಾವು ಅಲ್ಲಿ ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹೇಗಿದ್ರು ಹೋಗ್ತಿದ್ದೀವಿ, ಹೇಗಿದ್ರು ತೊಗೊತಾ ಇದ್ದೀವಿ. ಸೊ ಸಣ್ಣ ಪುಟ್ಟ ವಸ್ತುಗಳು, ಸಣ್ಣ ಪುಟ್ಟ ವೇಟ್ ಇರೋಂಥ, ಕಮ್ಮಿ ವೇಟ್ ಇರೋಂಥ ವಸ್ತುಗಳು, ಕಾಸ್ಟ್ಲಿ ಇರೋಂಥ ವಸ್ತುಗಳನ್ನ ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ. ಸೊ ನನಗೊಂದು ಅತಲ್ಗೊಂದು ಪೇರ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ಇಯರ್ಗೆ. ಸೊ ಇನ್ನೂ ಓಪನ್ ಆಗಿಲ್ಲ, ಅದು ಮಂತ್ ಎಂಡ್ಗೆ ಓಪನ್ ಆಗುತ್ತಂತೆ, ಅದು ಗ್ಯಾರಂಟಿ ಇಲ್ಲ, ಆಗಬಹುದು ಮಂತ್ ಎಂಡ್, ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಇವಾಗ ಐಕೆಗೆ ಹೋಗೋಣ. ಐಕೆಯಿಂದ ಒಂದೆರಡು ಐಟಮ್ಸ್ ತೊಗೋಬೇಕಿತ್ತು. ಐಕೆನಲ್ಲಿ ಅಮ್ಮಂಗೆ ಐಕೆ ತೋರಿಸಿಲ್ಲ ಮಾ, ಐಕೆ ನೋಡ್ತೀಯಾ? ಸೊ ಅವ್ರ ಹೌದು, ಮೆಟ್ರೋ ಸ್ಟೇಷನ್ ಐತೆ. ಐಕೆ ತೋರಿಸ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸರಿ, ಇವತ್ತು ಐಕೆ ಅಮ್ಮಂಗೆ ಐಕೆ ತೋರಿಸ್ದಂಗೂ ಆಗುತ್ತೆ ಆ್ಯಂಡ್ ಸಾಮಾನು ತಗೊಂಡಂಗೂ ಆಗುತ್ತೆ. To the city streets, we began to feel the fire. ಏನು ಯಾಕೆ, ಏನ್ ಪ್ರಾಬ್ಲಮ್ ಏನಾಯ್ತು? ಕ್ಯೋ ಕಂಬಲ್ ರಗ್ ನೋಡೋಣ. ಆ್ಯಂಡ್ ಅದು ಸ್ಟೀಮರ್ ತಗೋಬೇಕು. ಓಕೆ ಬಾಯ್ನಾ. ಹಾಂ, ಮಕ್ಕಳಿಗೆ ಆಡೋಕ್ಕಿದೆ. ಹಾಂ, ಒಂದು ನಿಮಿಷ ಇರು. ಸೊ ಇಲ್ಲಿ ಮಕ್ಕಳಿಗೆ ಆಡೋಕ್ಕಿದೆ, ಒಂದು 45 ಮಿನಿಟ್ಸ್ವರೆಗೂ ಇವಳನ್ನ ಇಲ್ಲಿ ಬಿಡ್ಬೋದು. ಸೊ ಇಲ್ಲಿ ಮಕ್ಕಳಿಗೆ ಆಡೋಕ್ಕಿದೆ, ನೋಡ್ಬೋದು. ಇದೊಂದು ಫಾರ್ಮ್ ಇರುತ್ತೆ, ಈ ಥರ ಫಾರ್ಮ್ ಫಿಲ್ ಮಾಡಿ ಬಿಟ್ಟರೆ ಇಲ್ಲಿ 45 ಮಿನಿಟ್ಸ್ವರೆಗೂ ಇರ್ಬೋದು ಮಕ್ಕಳು, ಆಡ್ಕೊಂಡಿರ್ತಾರೆ. ಸೊ ಅಷ್ಟರಲ್ಲಿ ನಾವು ಶಾಪಿಂಗ್ ಏನಾರು ಮಾಡ್ಕೊಂಡು ಬರ್ಬೋದು ಆರಾಮಾಗಿ, ಫ್ರೀ. ಇದು ಏನು ಎಕ್ಸ್ಟ್ರಾ ಚಾರ್ಜಸ್ ಏನೂ ಕೊಡೋಂಗಿಲ್ಲ. ಆ್ಯಂಡ್ ಇದಕ್ಕೆ ಮಿನಿಮಮ್ 3 feet ಇರಬೇಕು ಮಕ್ಕಳು ಇದ್ರು ಅಂದರೆ ಆರಾಮಾಗಿ ಇಲ್ಲಿ ನೀವು ಬಿಟ್ಬಿಟ್ಟು ಮಕ್ಕಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ನೋಡು, ಆಮೇಲೆ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಹೆಂಗಿದೆ ಐಕ್ಯ? ಇನ್ನೂ ನೋಡೇ ಇಲ್ಲ, ಇವಾಗ ಒಳಗೆ ಬಂದಿರೋದು. ಸೊ ನಮ್ಮಮ್ಮಗೆ ತೋರಿಸ್ಬೇಕಂತ, ಏನಿದ್ ಲೆಕ್ಕ ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ, ಮನೆಗೆ ಏನೇನು ಬೇಕೋ ಸಾಮಾನೆಲ್ಲ ಸಿಕ್ಕತ್ತಮ್ಮ ಇಲ್ಲಿ, ಎಲ್ಲ ಥರ ಸಾಮಾನು ಸಿಕ್ಕತ್ತೆ. ಅಡುಗೆ ಸಾಮಾನಿಂದ ಹಿಡಿದು, ಅಂದರೆ ದಿನಸಿ ಥರ ಅಲ್ಲ, ಪಾತ್ರೆಗಳು ಆ ಥರ ಸಾಮಾನಿಂದ ಹಿಡಿದು ಫರ್ನಿಚರಿಂದ ಹಿಡಿದು ಎಲ್ಲ ಸಿಕ್ಕತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು, ಹಂಗೇನಿಲ್ಲಮ್ಮ, ಯಾರು ಬೇಕಾದ್ರೂ ಮಾಡ್ಬೋದು. ಮಾಲ್ ಇದು ನಾರ್ಮಲ್ ಒಂದು ಸ್ಟೋರ್ ಅಷ್ಟೇ, ಇದು ದೊಡ್ಡ ಸ್ಟೋರ್ ಅಷ್ಟೇ. ಶಿ ಸೋ ಇನ್ನೋಸೆಂಟ್. We're gonna be two hearts running wild. Now the morning is the afternoon. We lay awake in bed. The glass so loud as the hours pass. We're gonna do it all again.
ಮನೇಲಿ ದೊಡ್ಡದಿದೆ ಅಲ್ಲ उतना ही है ಇಲ್ಲ सेम साइज है ಸ್ಮಾಲ್ ಸೈಜ್ ಇದು सेम साइज है ಡಿಸ್ಪ್ಲೇ ಇಲ್ಲ ಅಲ್ಲ डिस्प्ले है उधर है ಇಲ್ಲಿ ಇದು ನೋಡ್ತಾ ಇದ್ರೆ ಸಾಮಾನು ನೋಡ್ತಿದ್ರೆ ಮೇಡಮ್ ಮತ್ತೆ ಇಲ್ಲಿ ನೋಡಲ್ಲ ಅಲ್ಲೋ ಕ್ಯೂನಲ್ಲಿ ನಿಂತ್ಕೊಂಡಾರೆ ಏನೋ ಕೇಳಿರ್ತಾಳೆ ಏನೋ ಬೇಕು ಅಂತ ಹೇಳೋಣ ಅವ್ರಿಗೆ ಏನು ಬೇಕು ಅಂತ ಒಳಗೆ ಏನು ತಗೊತಾ ಇದೆಯಾ ಏನು ಆ ಏನು ಎರಡೆರಡು ಐಸ್ ಕ್ರೀಮ್ ಬೇಕಾ ನಿಂಗೆ ಒಂದು ಐಸ್ ಕ್ರೀಮ್ ತಾನೆ ಮತ್ತೆ ಎರಡೆರಡೇನಕ್ಕೆ ಕೇಳ್ತಿದ್ಯಾ ಓಕೆ ಇಲ್ಲಿ ಸಮೋಸಾಗಳಿವೆ ಆ್ಯಂಡ್ ಸಿಯು ನೋಡಿ ಅಲ್ಲಿ ಏನು ಮಾಡಿದ್ಲು ಅಂತ ಇಷ್ಟು ಕ್ಯೂಟಾಗಿ ಯಾರು ಮಾಡಿದ್ದು ಚಿನ್ನಮ್ಮ ಇದು ಚಿನ್ನು ಯಾರು ಮಾಡಿದ್ದಿದ್ದು ನೀನೇ ಮಾಡಿದ್ದಾ ಯಾರು ಹೇಳ್ಕೊಟ್ರು ಯಾರು ಹೇಳ್ಕೊಟ್ಟಿಲ್ವಾ ಇಷ್ಟು ಕ್ಯೂಟಾಗಿ ಮಾಡಿದ್ದಾಳೆ ಅವಳಿಗೆ ಕಲರಿಂಗ್ ಪೇಂಟಿಂಗ್ ಅಂದರೆ ಇಷ್ಟ ಒಳ್ಳೆ ಟೈಮ್ ಪಾಸ್ ಚೆನ್ನಾಗಿ ಮಾಡಿದಾಳಲ್ಲಮ್ಮ ಅಲ್ಲ ಚೆನ್ನಾಗಿದೆ ಚಿನ್ನು ಈ ಕಡೆನಾ ಇಲ್ಲೂ ಮಾಡಿದ್ಯೇನೋ ಅಯ್ಯೋ ನೋಡಿಲ್ಲ ನೋಡೋಣ ಚೆನ್ನಾಗಿದೆ ಕಂದ ಏನಾಯ್ತು ಚಟ್ನಿ ಅದು ಇದು ಹಾಕೋ ಸ್ವೀಟ್ माय फेवरेट कहाँ एक ही प्लेट है ಏನು ಪಾನಿಪುರಿ ಪಾನಿಪುರಿನಾ ಎಲ್ಲ ಪಾನಿಪುರಿ ನಿಂಗೆ ಬೇಕು ಧೋಕ್ಲಾ ಧೋಕ್ಲಾ ಮೈ ಫೇವ್ರೇಟ್ ಚಾಟ್ ತೊಗೊಂಡ್ರೆ ತೊಗೊಂಡಿಲ್ಲ ಕಂಜೂಸ್ ನನ್ನ ಗಂಡ ಚಾಟಲ್ಲಿ 100 ರೂಪಾಯಿ ಅಂತ ಅದಕ್ಕೆ ಕೊಡಿಸ್ತಾ ಇಲ್ಲ ನೋಡಮ್ಮ 100 ರೂಪಾಯಿ ಅಂತ ಕೊಡಿಸ್ತಾ ಇಲ್ಲ ನೋಡೋಂಗೆ ಚಾಟ್ ಸುಂದರ ಹಾಂ ಸೊ ಐಕೆಯಿಂದ ತಂಗಿ ಮನೆಗೆ ಹೊರಟ್ವಿ ತಂಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಿಯು ಮತ್ತು ಪಾಪು ನೋಡ್ಬೋದು ಆಟ ಆಡ್ತಾ ಇದ್ದಾರೆ ಅವರಿಬ್ಬರು ಅಂತೂ ಸಖತ್ ಎಂಜಾಯ್ ಮಾಡಿದ್ರು ಆ್ಯಂಡ್ ಅಲ್ಲಿಂದ ಟೊಮೊಟೊ ಗೆಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ನು ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಅವಳು ಹೇಳ್ತಾ ಇದ್ಲು ಅವಳು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ಲು ಇನ್ನೇನು ಹೊರಟ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮಾಡಿ ನಮಗೋಸ್ಕರ ಅವಳು ಇದ್ಕಿನ ಬೇಳೆ ನನಗೆ ಸಖತ್ ಇಷ್ಟ ಇದ್ಕಿನ ಬೇಳೆ ಸಾರು ಅಂದರೆ ಸೊ ಅದಕ್ಕೋಸ್ಕರ ಪಾಪ 2 kg ಕಾಳು ತಂದು ರಾತ್ರಿ ಎಲ್ಲ ಬಿಡಿಸಿಟ್ಟು ಇವತ್ತು ನಾವು ಹೋಗದೇ ಇದ್ದಿದ್ರೆ ಮತ್ತೆ ಇವತ್ತು ರಾತ್ರಿ ಅದನ್ನು ಇತ್ತಕ್ಕೆ ಬಿಟ್ಟು ಮಾಡಿ ನನಗೆ ನಮ್ಮ ಮನೆಗೆ ತೊಗೊಂಬರೋ ಪ್ಲ್ಯಾನ್ ಇಟ್ಕೊಂಡಿದ್ಲು ಸೊ ಇನ್ನು ನಾವಲ್ಲಿ ಹೋದ್ವಿ ಅಂತ ಹೇಳಿಬಿಟ್ಟು ಅವಾಗೆಲ್ಲ ಪ್ರಿಪೇರ್ ಮಾಡಿ ನನಗೆ ಮುದ್ದೆ ಅಂದರೆ ಇಷ್ಟ ಮುದ್ದೆ ಮತ್ತು ಇದಕ್ಕಿನ್ನ ಅವರೇ ಬೇಳೆ ಸಾರು ಅಂದರೆ ಸಖತ್ ಇಷ್ಟ ನನಗೆ ಸೊ ನನಗೋಸ್ಕರ ಸ್ಪೆಷಲಿ ಇದನ್ನ ಮಾಡಿದ್ದು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಯುಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇದೊಂದು ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂದರೆ ನನಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಡಬೇಕು ಅಂತ ತುಂಬ ಆಸೆ ಇತ್ತು ಸಿಯುಗೆ ಸ್ಕೂಲಿಗೆ ಕಳಿಸೋದು ಬೆಳಗ್ಗೆ ಎದ್ದು ಅವಳು ಹೆಂಗೆ ರೆಡಿ ಆಗ್ತಾಳೆ ಆ್ಯಂಡ್ ಸ್ಕೂಲ್ ಯೂನಿಫಾರ್ಮಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಾಳೆ ಸೊ ಹಾಗಾಗಿ ಒಂದು ಶೇರ್ ಮಾಡ್ಕೋಬೇಕು ಅಂತ ಆ್ಯಂಡ್ ನನಗೂ ಕೂಡ ಅಷ್ಟೇ ಮೆಮೊರಿ ಕ್ಯಾಪ್ಚರ್ ಮಾಡಿ ಇಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಅವಳಿಗೆ ದೋಸೆ ಅಂದರೆ ಸಖತ್ ಇಷ್ಟ ಆ್ಯಂಡ್ ಟೊಮೆಟೊ ಗೊಜ್ಜು ಕೂಡ ಇತ್ತಲ್ವ ಹಾಗಾಗಿ ID ಬ್ಯಾಟರ್ನೇ ತರಿಸ್ಬಿಟ್ಟು ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ಸ್ವಲ್ಪ ಹೆವಿ ಬ್ರೇಕ್ಫಾಸ್ಟ್ ಮಾಡಿಸಿನೇ ಕಳಿಸೋದು ಅವಳಿಗೆ ಫುಲ್ಲು ಹೆವಿ ಅಂದರೆ ಇದರ ದೋಸೆ ಓಟ್ಸ್ ತುಂಬಾ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಓಟ್ಸ್ ಮಾಡಿರ್ತೀನಿ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಬ್ರೇಕ್ಫಾಸ್ಟ್ ಇರುತ್ತೆ ಒಂದು ಸ್ವಲ್ಪ ಹೆವಿನೇ ಇರುತ್ತೆ ಅವಲಕ್ಕಿ ಉಪ್ಮಾ ಏನೋ ಒಂದು ಒಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಸ್ತೀರ ನಾನು ಸ್ಕೂಲಿಗೆ ಕಳಿಸೋದೇ ಇಲ್ಲ ಸೊ 1 ಅವರಲ್ಲಿ ಎಲ್ಲ ರೆಡಿ ಆಗಿಬಿಡ್ತಾಳೆ ಎದ್ಬಿಟ್ಟು ಫುಲ್ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನಿಲ್ಲಿ ಅವಳ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತೀನಿ
ಯೂಶ್ವಲಿ ಇಷ್ಟೊಂದು ಆರಾಮಾಗೆಲ್ಲ ಅವಳು ತಿನ್ನಲ್ಲ, ಯಾವಾಗಲೂ ತಿನ್ನಿಸು ಅಂತ ತುಂಬ ಹಠ ಮಾಡ್ತಾಳೆ. ಇವತ್ತೇನೋ ಪರವಾಗಿಲ್ಲ ತಿಂತಾ ಇದ್ದಾಳೆ. ನನಗೂ ತುಂಬ ಆಶ್ಚರ್ಯ ಆಯಿತು ತಿಂತಾ ಇರೋದು ನೋಡಿಬಿಟ್ಟು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇವಳಿಗೆ ಸ್ನ್ಯಾಕ್ಸ್ಗೆ ನಾನು ಫ್ರೂಟ್ಸ್ ಕೊಡ್ತಾಯಿದ್ದೀನಿ. ಯೂಶ್ವಲಿ ಒಂದು ಫ್ರೂಟ್ಸ್ ಕೊಡ್ತೀನಿ. ಇದ್ರ ಜೊತೆಯಲ್ಲಿ ತುಂಬ ರೇರ್ ಕೇಸಲ್ಲಿ ಏನಾದರೂ ಸ್ವಲ್ಪ ಚಕ್ಲಿನೋ ಅಥವಾ ಏನಾನ ಹೊರಗಡೆಯಿಂದ ತಂದಿದ್ದು ಏನಾನ ಇತ್ತು ಅಂದರೆ ಕೋಡ್ಬೇಳೆ ಆ ಥರದ್ದು ಏನಾನ ಸಮ್ಟೈಮ್ಸ್ ತಂದಿರ್ತೀನಿ. ಅಥವಾ ಈ ಹಚ್ಚಿದ ಅವಲಕ್ಕಿ ಅಂತಾರೆ, ಅದನ್ನು ಸ್ವಲ್ಪ ಸ್ಮಾಲ್ ಬಾಕ್ಸಲ್ಲಿ ಇಟ್ಬಿಟ್ಟು ಕೊಡ್ತೀನಿ. ಅವಳಿಗೆ ಆರೆಂಜಸ್ ಅಂದರೆ ಸಖತ್ ಇಷ್ಟ. ಆರೆಂಜಸ್ ಆಗಿರ್ಬೋದು ಮತ್ತು ಗ್ರೇಪ್ಸ್ ಆಗಿರ್ಬೋದು ತುಂಬ ಇಷ್ಟ. ಅದನ್ನೇ ಮೋಸ್ಟ್ಲಿ ಕೊಟ್ಟಿರ್ತೀನಿ. ಇದಾದಮೇಲೆ ಸ್ವಲ್ಪ ವೀಡಿಯೋ ತೆಗಿಯೋಕ್ಕೆ ಹೋದರೆ ಬೇಡ ಅಂತಾಳೆ. ಅಷ್ಟೇ ಇವತ್ತಿನ ಈ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ ಎಲ್ಲ ಸ್ಕೂಲು ಪಕಡು कर दो बंद। नहीं करो, वीडियो करो। ये लो लो जल्दी, चलो भागो जल्दी। हाँ इट्स ओके, चलो इट्स ओके माँ. ಗಾಡಿ ಬಂತು ಬಾ ಜಲ್ದಿ. ಓಕೆ ಬಾ, ಆಯ್ತು, ಆಫ್ ಆಯ್ತು ಬಾ.